ಕರ್ನಾಟಕದಲ್ಲಿ ಅಧಿಕಾರ ಹಸ್ತಾಂತರದ ಗುದ್ದಾಟ ಮುಗಿದಿದೆ. ಈಗ ಡಿಕೆ ಪ್ರಮಾಣ ವಚನದ ಮುಹೂರ್ತ ಫಿಕ್ಸ್ ಆಗಬೇಕಾಗಿದೆ. ಇದರ ಮಧ್ಯೆ ಡಿಕೆಯ ಗಡ್ಡದ ವಿಷಯ ಮುನ್ನೆಲೆಗೆ ಬಂದಿದೆ. ಡಿಕೆ ಶಿವಕುಮಾರ್ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ತಿಹಾರ್ ಜೈಲಿನಲ್ಲಿ ಸೆರೆವಾಸ ಅನುಭವಿಸಿದರು. ಜೈಲಿನಿಂದ ಬಿಡುಗಡೆ ಆದ ಬಳಿಕ ತಮ್ಮನ್ನ ಜೈಲಿಗೆ ಕಳಿಸುವುದರ ನೆನಪಿಗಾಗಿ ಮತ್ತು ಆ ಕಷ್ಟದ ದಿನಗಳ ಸಂಕೇತವಾಗಿ ಗಡ್ಡವನ್ನ ಹಾಗೆಯೇ ಉಳಿಸಿಕೊಳ್ಳಲು ನಿರ್ಧರಿಸಿದರು. ಈ ಗಡ್ಡದ ವಿಷಯ ಅವರ ವೈಯಕ್ತಿಕ ವಿಷಯವಾಗಿರಲಿಲ್ಲ, ಅದು ರಾಜಕೀಯಕ್ಕೂ ಕೂಡ ಕಾರಣವಾಗಿತ್ತು. ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲೂ ಚರ್ಚೆಗೆ ಕಾರಣ ಆಗಿತ್ತು. ಡಿಕೆ ಸಿಎಂ ಆದಾಗ ಮಾತ್ರ ಗಡ್ಡ ತೆಗಿತಾರೆ, ಆ ಕಾಲ ಹತ್ರ ಬರ್ತಾ ಇದೆ ಅಂತ 1 ವರ್ಷದಿಂದ ಕಾಂಗ್ರೆಸ್ ಪಕ್ಷವನ್ನ ಹಾಗೂ ಸಿದ್ದರಾಮಯ್ಯ ಡಿಕೆಶಿ ಅವರಿಗೆ ಕುಚೋದ್ಯಮನ ಮಾಡ್ತಿದ್ರು. ಗುಜರಾತ್ ಶಾಸಕರಿಗೆ ಆಶ್ರಯ ಕೊಟ್ಟರು ಅಂತ ಇಡಿ ದಾಳಿ ನಡೆಸಿ ನನ್ನನ್ನು ಟಾರ್ಗೆಟ್ ಮಾಡಿದ್ರು ಅಂತ ಡಿಕೆ ಅಂದು ಒಳಗೊಳಗೆ ಖುದ್ದು ಹೋಗಿದ್ರು. ಅವರನ್ನ ಜೈಲಿಗೆ ಕಳಿಸಿದವರ ವಿರುದ್ಧ ಸೇಡು ತೀರಿಸಿಕೊಳ್ಳೋದಕ್ಕೆ ಅಂದಿನಿಂದಲೇ ಕಾಯ್ತಾ ಇದ್ರು. ಈಗ ಕಣ್ಣ ಮುಂದೆ ಡಿಕೆಗೆ ಸಿಎಂ ಕುರ್ಚಿ ಕಾಣ್ತಿದೆ. ಸೇಡು ತೀರಿಸಿಕೊಳ್ಳುವ ಸಂಕಲ್ಪದಿಂದ ಬಿಟ್ಟ ಗಡ್ಡಕ್ಕೆ ಈಗ ಕತ್ತರಿ ಬೀಳುತ್ತಾ ಅನ್ನೋ ಚರ್ಚೆ ಶುರುವಾಗಿದೆ. ನಾಳೆ ನಾಡಿದ್ದಲ್ಲಿ ಗದ್ದುಗೆ ಏರಲಿರುವ ಡಿಕೆ ಗಡ್ಡಕ್ಕೆ ಕತ್ತರಿ ಹಾಕೊಂಡು ಬರ್ತಾರಾ ಅಥವಾ ಅಧಿಕಾರ ಸಿಕ್ಕ ಬಳಿಕ ತಮ್ಮನ್ನ ಹಣಿದವರ ವಿರುದ್ಧ ಲೆಕ್ಕಾಚುಕ್ತ ಮಾಡಿ ಕತ್ತರಿ ಹಾಕ್ತಾರೋ ಅನ್ನೋ ಕ್ಯೂರಿಯಾಸಿಟಿ ಶುರುವಾಗಿದೆ. ಅಷ್ಟೇ ಅಲ್ಲ, ತಮ್ಮ ಗಡ್ಡದ ಬಗ್ಗೆ ಕಲ್ಲರ್ ಕತೆ ಹೇಳಿ ಕಾಲೆಳೆದವರಿಗೆ ಯಾವ ರೀತಿ ಉತ್ತರ ಕೊಡ್ತಾರೆ ಅನ್ನೋದನ್ನು ಕೂಡ ಕಾಲವೇ ಉತ್ತರಿಸಬೇಕಿದೆ. ಎಕ್ಸ್ಕ್ಲೂಸಿವ್ ಪೊಲಿಟಿಕಲ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಪೊಲಿಟಿಕಲ್ ಟಿವಿ.